ಮಂದಿರವನ್ನೇ ರಕ್ಷಿಸಲು ಸಾಧ್ಯವಾಗದವರು ದೇಶವನ್ನ ಹೇಗೆ ರಕ್ಷಿಸುತ್ತಾರೆ? ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಹಗರಣಗಳಾದರೂ ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಸಂಘಟನೆಗಳು ಈ ವಿಚಾರದಲ್ಲಿ ಮೌನವಾಗಿರುವಂತದ್ದು ಆಶ್ಚರ್ಯ ಪಡುವಂತದ್ದು ಎಂದು ಕಾಂಗ್ರೆಸ್ ಮುಖಂಡ ಕೊಲ್ಲಿಯ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಕಾರ್ಯದರ್ಶಿ ಅಭಿಷೇಕ್ ಉಳ್ಳಾಲ್ ಹೇಳಿದ್ದಾರೆ. ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂಗಳ ಅಸ್ಮಿತೆ ಮತ್ತು ಭಾವನೆಗಳನ್ನು ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದ ಬಿಜೆಪಿ ಇದೀಗ ರಾಮ ಮಂದಿರದ ವಿಚಾರದಲ್ಲೇ ಮೌನ ವಹಿಸಿದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಗೆ ಶಿಲಾನ್ಯಾಸ ಹಾಗೂ ಪ್ರಾಣ ಪ್ರತಿಷ್ಠೆಯನ್ನ ಮೋದಿಯೇ ನಡೆಸಿದ್ರು. ಅಲ್ಲಿ ನಡೀತಾ ಇರುವ ಆರೋಪಿತ ಅವ್ಯವಹಾರಗಳ ಬಗ್ಗೆ ಪ್ರಧಾನಿ ಮೋದಿ ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಎಂದಿಗೂ ಅಯೋಧ್ಯೆ ಅಥವಾ ಶ್ರೀರಾಮನ ವಿರುದ್ಧ ಇರಲಿಲ್ಲ. ಪ್ರಜಾಪ್ರಭುತ್ವ ಮತ್ತು ನ್ಯಾಯಾಂಗದ ತೀರ್ಪಿಗೆ ಗೌರವ ನೀಡ್ತಾ ಬಂದಿದ್ದು ರಾಮ ಮಂದಿರ ನಿರ್ಮಾಣವನ್ನ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ರಾಮ ಮಂದಿರ ಟ್ರಸ್ಟ್ನಲ್ಲಿ ಹಣಕಾಸಿನ ಅವ್ಯವಹಾರ ನಡೆದಿರುವ ಆರೋಪಗಳು ಗಂಭೀರವಾಗಿದ್ದು, ಸಿಸಿಟಿವಿ ಕ್ಯಾಮೆರಾಗಳಿದ್ರೂ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಅಕ್ರಮಗಳು ಕಂಡು ಬಂದಿದ್ರೆ ತಕ್ಷಣ ಎಫ್ಐಆರ್ ದಾಖಲಿಸಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಬೇಕಾಗಿತ್ತು. ಟ್ರಸ್ಟ್ಗೆ ಸಂಬಂಧಿಸಿದ ಕೆಲವು ಚಾಲಕರು ಸೇರಿದಂತೆ ಕೆಲವು ವ್ಯಕ್ತಿಗಳ ಆಸ್ತಿ ಅಸಾಮಾನ್ಯವಾಗಿ ಹೆಚ್ಚಿರುವ ಬಗ್ಗೆ ಪ್ರಶ್ನಿಸಿ ಟ್ರಸ್ಟಿಗಳ ಪಾತ್ರದ ಬಗ್ಗೆಯೂ ಅನುಮಾನ ವ್ಯಕ್ತಪಡಿಸಿದ್ರು. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನಿರ್ಮಾಣವಾದಂತಹ ಪವಿತ್ರ ಕ್ಷೇತ್ರದಲ್ಲೇ ಇಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ದುಃಖಕರ ಎಂದು ಹೇಳಿದ್ರು. ದೇವಸ್ಥಾನದಿಂದ ಬ್ಯಾಂಕ್ಗೆ ಸಾಗಿಸುವ ಹಣದ ಕಟ್ಟುಗಳಿಂದ ನೋಟುಗಳನ್ನು ಕಳವು ಮಾಡಲಾಗ್ತಾ ಇದೆ ಎಂಬ ಆರೋಪಗಳ ಕುರಿತು ಸಮಗ್ರ ಎಸ್ಐಟಿ ತನಿಖೆ ನಡೆಸಿ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಸತ್ಯವನ್ನ ಬಹಿರಂಗಪಡಿಸಬೇಕು ಎಂದು ಒತ್ತಾಯಿಸಿದ್ರು. ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಿಂದೂ ಸಂಘಟನೆಗಳು ಈ ವಿಚಾರದಲ್ಲಿ ಮೌನವಾಗಿರುವಂತದ್ದು ಯಾಕೆ ಎಂದು ಪ್ರಶ್ನಿಸಿದ ಇವರು, ಹಿಂದೂಗಳ ಭಾವನೆಗಳನ್ನ ರಾಜಕೀಯಕ್ಕೆ ಬಳಸಿಕೊಂಡವರು ಈಗ ಭಕ್ತರ ನಂಬಿಕೆಗೆ ಧಕ್ಕೆ ತರ್ತಿದ್ದಾರೆ ಎಂದು ಆರೋಪಿಸಿದ್ರು. ಬಿಜೆಪಿ ಮಾಜಿ ಸಂಸದ ಬ್ರಿಜ್ ಭೂಷಣ್ ಅವರ ಹೇಳಿಕೆಗಳನ್ನ ಉಲ್ಲೇಖಿಸಿ ಹಲವು ಏಜೆಂಟರು ಭಾಗಿಯಾಗಿದ್ದಾರೆ ಎಂಬ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದರು. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಾನೂನಿನ ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಯಾರೇ ಆಗಿದ್ರೂ ಕಾನೂನಿನ ಮುಂದೆ ಸಮಾನರಾಗಬೇಕು ಎಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಹಾಗೂ ಯಾವುದೇ ಆರೋಪವನ್ನ ಮುಚ್ಚಿ ಹಾಕದೆ ಪಾರದರ್ಶಕ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ರು. ಉಳ್ಳಾಲ ನಗರಸಭೆ ಮಾಜಿ ಉಪಾಧ್ಯಕ್ಷ ದಿನೇಶ್ ರೈ ಮಾತನಾಡಿ, ಹಿಂದೂಗಳ ಬಗ್ಗೆ ಮಾತನಾಡುವ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಎಲ್ಲಿದ್ದೀರಿ? ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡುವವರು ಅಯೋಧ್ಯೆ ಭ್ರಷ್ಟಾಚಾರದ ಕುರಿತು ಯಾಕೆ ಮಾತನಾಡ್ತಾ ಇಲ್ಲ? ಅಯೋಧ್ಯೆ ವಿಚಾರದಲ್ಲೇ ಧಾರ್ಮಿಕ ಭಾವನೆಗಳನ್ನೇ ಹಿಡಿದುಕೊಂಡು 8 ಸೀಟುಗಳಿದ್ದ ಬಿಜೆಪಿ 80 ಸೀಟು ಗೆದ್ದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯ ಆದ ಟ್ರಸ್ಟ್ ಅಲ್ಲ, ಬಿಜೆಪಿಯೇ ಆರಂಭಿಸಿರುವಂತಹ ಟ್ರಸ್ಟಿನಡಿ ಅವ್ಯವಹಾರಗಳು ನಡೆದಿದೆ. ಜಿಲ್ಲೆಯಲ್ಲಿ ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದವರು ಕೊರಗಜ್ಜನ ಗುಡಿಗೆ ಅನ್ಯಾಯವಾದಾಗ ಬರುವುದಿಲ್ಲ. ಇದೀಗ ದೇಶದ ಓರ್ವ ಹಿಂದೂಗಳ ಶ್ರದ್ಧಾ ಕೇಂದ್ರ ಅಯೋಧ್ಯೆಯಲ್ಲಿಯೇ ಕೋಟ್ಯಾಂತರ ಹಗರಣದ ಕುರಿತು ಯಾಕೆ ಮಾತನಾಡ್ತಾ ಇಲ್ಲ? ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಕೂಡ ಈಗ ಕಾರ್ಯಾಚರಿಸದೆ ಇರುವಂತದ್ದು ವಿಪರ್ಯಾಸ ಎಂದರು. ಈ ಸಂದರ್ಭ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕಾ ರೈ ಉಪಸ್ಥಿತರಿದ್ದರು. ಬ್ಯಾಂಕಿಗೆ ಹೋಗುವ ಮಧ್ಯದಲ್ಲಿ ಈ ಎಕ್ಸ್ಟ್ರಾ ನೋಟ್ಗಳನ್ನು ತೆಗಿತಾ ಇದ್ದಾರೆ. ಇದು ಹೇಗಾಗ್ತಿತ್ತು ಅಂತ ಹೇಳಿದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟೆಂಟ್ ಬಂದು ಏನ್ ಮಾಡ್ತಿದ್ರು, ಲೆಕ್ಕ ಮಾಡಿ ಇಷ್ಟಿಷ್ಟು ಬಂಡಲ್ ಅಂತ ಹೇಳಿದ್ರು. ಬಂಡಲ್ಗಳು ಕರೆಕ್ಟ್ ಆಗಿ ದೇವಸ್ಥಾನಕ್ಕೆ ಮುಡ್ತಿತ್ತು. ಆದ್ರೆ ಬಂಡಲ್ಗಳಲ್ಲಿ ಅತಿ ಹೆಚ್ಚಾಗಿ ಸೇರ್ಪಡಿಸಿದಂತ ನೋಟುಗಳನ್ನ ವಿಲೇವಾರಿ ಮಾಡೋ ಸಂದರ್ಭದಲ್ಲಿ ತೆಗಿತಾ ಇದ್ರು. ಸೊ ಈ ರಾಜ್ಯದಲ್ಲಿ ಹಗರಣ ಆಗಿದೆ ಅಂತ ಇಷ್ಟವರೆಗೆ ಬಂದಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವುದಿದೆ, SI ಟೀಮ್, ಈ ಒಂದು ಟೀಮ್ ಅವರು ಕಂಡುಹಿಡಿದಿದ್ದಾರೆ. ಇಲ್ಲಿಯವರೆಗೆ ಸರಿಸುಮಾರು 2.5 ಕೋಟಿಗಿಂತಲೂ ಹೆಚ್ಚಿನ ಒಂದು ಹಣ ಮತ್ತು ಬೆಳ್ಳಿ ಬಂಗಾರಗಳು ಕದ್ದು ಹೋಗಿದೆ ಅಂತ ತನಿಖೆಯಲ್ಲಿ ಕಂಡು ಬಂದಿದೆ. ಇನ್ನು ಹೆಚ್ಚಿನ ತನಿಖೆ ಆದರೆ ಮಾತ್ರ ನಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಮಾಜವಾದಿ ಪಕ್ಷದ ಫಾರ್ಮರ್ MLA ಆಗಿದ್ದಂಥ ಪವನ್ ಪಾಂಡೆ ಅವರು ಕಳೆದ ಜೂನ್ 7ನೇ ತಾರೀಕಿನ ದಿವಸ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಸರಿಸುಮಾರು 2ರಿಂದ 7.5 ಕೋಟಿಯಷ್ಟು ದುಡ್ಡು, ಬೆಳ್ಳಿ, ಬಂಗಾರು, ವಜ್ರಗಳನ್ನು ಅಲ್ಲಿಂದ ಥೆಫ್ಟ್ ಮಾಡಲಾಗಿದೆ, ಕದ್ದಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಮಾಡ್ತಾರೆ. ಇದಾದ ಸ್ವಲ್ಪ ದಿನಗಳ ಬಳಿಕ ಆ ಪಕ್ಷದ ಚೀಫ್ ಯಾರು ಅರವಿಂದ್ ಕೇಜ್ರಿವಾಲ್ ಆಗಿರ್ತಾರೆ, ಅರವಿಂದ್ ಕೇಜ್ರಿವಾಲ್ ಅವರೊಂದು ಆರೋಪವನ್ನು ಮಾಡ್ತಾರೆ. ಇದು 7.5 ಕೋಟಿಯ ಪ್ರಶ್ನೆ ಅಲ್ಲ, ಇದು ಸರಿಸುಮಾರು 200 ಕೋಟಿಯಷ್ಟು ನಷ್ಟ ಇದರಲ್ಲಿ ಥೆಫ್ಟ್ ಆಗಿದೆ ಅಂತ ಹೇಳುವಂಥದ್ದಲ್ಲ. ಈಗ ನಾವು ಒಂದು ವಿಚಾರವನ್ನು ಗಮನವಿಟ್ಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಹೋರಾಟ ಮಾಡಿ ನ್ಯಾಯಕ್ಕೆ ಸಿಕ್ಕಂತ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಯಾವ ರೀತಿಯಲ್ಲಿ ಇರ್ತದೆ, ಅದರ ಒಂದು ನಾವು ಸೆಕ್ಯೂರಿಟಿಯ ಸಿಸ್ಟಮ್ ಯಾವ ರೀತಿಯಲ್ಲಿ ಇರ್ತದೆ, ಎಷ್ಟೆಲ್ಲ CC ಕ್ಯಾಮರಾಗಳಿದ್ರು, ಎಷ್ಟೆಲ್ಲ ಅದಕ್ಕೆ ಸೆಕ್ಯೂರಿಟಿಯನ್ನು ನೀಡಲಾಗ್ತಿದ್ರು ಕೂಡ ಇಷ್ಟು ದೊಡ್ಡ ಮೊತ್ತದ ಹಗರಣ ನಡಲಿಕ್ಕೆ ಹೇಗೆ ಸಾಧ್ಯ ಅಂತ ನಾವು ಪ್ರಶ್ನೆಯನ್ನ ಮಾಡಿದಾಗ ಇದನ್ನ ನಾವು ತನಿಖೆಗೆ ಹೋಗ್ಬೇಕಾಗ್ತದೆ. ನೋಡಿ, ನಾನು ಮತ್ತೊಂದು ವಿಚಾರವನ್ನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ.
SIT ಅವರು ತನಿಖೆಯನ್ನು ಮುಂದುವರಿಸಿಗಿಂತ ಮುಂಚೆ ಅಲ್ಲಿ ಆದಂಥ ಹಗರಣವನ್ನು ಬಿಂಬಿಸಿಕೊಂಡು ಇಂಟರ್ನಲ್ ಆಡಿಟಿಂಗ್ ನಡೀತದೆ. ಇಂಟರ್ನಲ್ ಆಡಿಟಿಂಗ್ ನಡೆದ ಸಂದರ್ಭದಲ್ಲಿ ಲೆಕ್ಕ ಸರಿಯಾಗಿ ಸಿಕ್ಕದ ಹೊತ್ತಿಗೆ FIR ಮಾಡಬೇಕಿತ್ತು. ರಾಮ ಜನ್ಮಭೂಮಿಯ ಟ್ರಸ್ಟಿಗಳು ಇಂಟರ್ನಲ್ ಆಡಿಟ್ ಅಲ್ಲಿ ವೇರಿಯೇಷನ್ಸ್ ಬಂದಿದೆ, ದುಡ್ಡು ಏನಾಗಿದೆ ಅಂತ ಹೇಳುವಂಥ ವಿಚಾರವನ್ನು ಅವತ್ತೇ ಒಂದು ಫಾರ್ಮಲ್ FIR ಮಾಡಿಕೊಂಡು ಲೋಕಲ್ ಜ್ಯುಡಿಷಿಯಲ್ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಕೊಂಡು ಮಾಡಬೇಕಿತ್ತು. ಬಟ್ ಅದನ್ನು ಮಾಡಲಿಲ್ಲ. ಇದು ಮೊದಲೇ ನಮಗೆ ಸಂದೇಹ ಬರಲಿಕ್ಕೆ, ನಮಗೆಲ್ಲರಿಗೆ ಡೌಟ್ ಬರಲಿಕ್ಕೆ ಬರುವಂಥ ವಿಚಾರ ಇದು. ಯಾಕೆ ಟ್ರಸ್ಟ್ ಅವರು ಯಾಕೆ ಕಂಪ್ಲೇಂಟ್ನ ಕೊಡಲಿಲ್ಲ ಅಂತ ಹೇಳುವಂಥದ್ದು. ಈ ತನಿಖೆಯಲ್ಲಿ ನಮಗೆ ಹೊರಗೆ ಬಂದಂಥ ವಿಚಾರ ಏನು ಅಂತ ಹೇಳಿದರೆ, ಈ ಟ್ರಸ್ಟಲ್ಲಿ ಇದ್ದಂಥ ಚಂಪತ್ ಪಾಂಡೆ ಅಂತ ಜನರಲ್ ಸೆಕ್ರೆಟರಿ, ಬಹುಶಃ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂಪತ್ ಪಾಂಡೆ ಅವರ ಡ್ರೈವರ್. ಈ ಚಂಪತ್ ಪಾಂಡೆ ಇದೇ ಟ್ರಸ್ಟಿಯಲ್ಲಿ ಕೂಡ ಒಬ್ಬರು ಜನರಲ್ ಸೆಕ್ರೆಟರಿ ಕೆಲಸ ಕಾರ್ಯನಿರ್ವಹಿಸಿದವರು, ಇತ್ತೀಚೆಗೆ ರಾಜೀನಾಮೆಯನ್ನು ಕೊಟ್ಟರು. ಇವರ ಡ್ರೈವರ್ ಟಿಂಟು ಅಂತ ಹೇಳುವಂಥವ್ರು, ಇವನ ಬಳಿ ಒಂದು ಸಾಮಾನ್ಯ ಆಟೋ ಡ್ರೈವರ್ ಆಗಿದ್ದಂಥ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರನ್ನು ಸ್ವಾಗತಿಸಿಕೊಂಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಶೆಟ್ಟಿ ಬೋಲ್ಡರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಹಿಂದೂಗಳ ಅಸ್ಮಿತೆಯ ಪ್ರಶ್ನೆ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಆಗಬೇಕು, ಆ ಮುಖೇನವಾಗಿ ಹಿಂದೂ ರಾಷ್ಟ್ರವಾದ ಕನಸನ್ನು ನೆರವೇರಿಸ್ತೇವೆ ಅಂತ ಹೇಳುವಂಥ ಒಂದು ಸುಳ್ಳು ಭರವಸೆಯನ್ನು ಜನಸಾಮಾನ್ಯರಿಗೆ ನೀಡಿ, ಮತ್ತು ಅದರ ಜೊತೆಯಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ರಾಮ ಮಂದಿರಕ್ಕೆ ವಿರೋಧ ಅಂತ ಹೇಳುವಂಥ ಒಂದು ಅಪಪ್ರಚಾರವನ್ನು ಕೂಡ ಹಿಂದಿನಿಂದಲೂ ಮಾಡಿಕೊಂಡು ಬಂದು ಅಯೋಧ್ಯೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾದರು. ತಮಗೆಲ್ಲ ಗೊತ್ತಿದ್ದಂಗೆ ಈ ಒಂದು ವಿವಾದ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟಿನಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟಿಗೆ ಫೇವರ್ ಆಗಿ ಜಡ್ಜ್ಮೆಂಟನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಡ್ತು. ಇದೆಲ್ಲ ಆದಮೇಲೆ ತಾವೆಲ್ಲ ವಿಚಾರವನ್ನು ಗಮನಿಸಬೇಕಾದಂಥ ಮುಖ್ಯ ವಿಚಾರ ಅಂತ ಹೇಳಿದರೆ, ಈ ಅಯೋಧ್ಯೆಯಲ್ಲಿರುವಂಥ ರಾಮ ಜನ್ಮಭೂಮಿ ಟ್ರಸ್ಟಿನ ಮುಖಾಂತರವಾಗಿ ನಿರ್ಮಾಣಗೊಂಡಂಥ ರಾಮನ ಅಯೋಧ್ಯೆಯ ಮಂದಿರ ಯಾವುದಿದೆಯಾ, ಇದಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ಯಾರು ಅಂತ ಹೇಳಿದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಇದರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ಯಾರು ಅಂತ ಹೇಳಿದರೆ ಮೋದಿ ಅವರು. ಇದರ ಧ್ವಜಾರೋಹಣವನ್ನು ಮಾಡಿದ್ಯಾರು ಅಂತ ಹೇಳಿದರೆ ನರೇಂದ್ರ ಮೋದಿ ಅವರು. ಈ RTI ವ್ಯಾಪ್ತಿಗೆ ಬಾರದ ರೀತಿಯಲ್ಲಿ ಅಯೋಧ್ಯೆ ರಾಮ ಮಂದಿರದ ಟ್ರಸ್ಟನ್ನು ಮಾಡಿದರೆ ನರೇಂದ್ರ ಮೋದಿ ಅವರು. ಈ ಟ್ರಸ್ಟಿಗಳ ನೇಮಕಾತಿಯಲ್ಲಿ ಯಾರನ್ನ ಟ್ರಸ್ಟಿಗಳಾಗಿ ನೇಮಕ ಮಾಡಬೇಕು ಅಂತ ಕೂಡ ಸೂಚಿಸಿದ್ದು ನರೇಂದ್ರ ಮೋದಿ ಅವರು. ಇಷ್ಟೆಲ್ಲ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು ಕೂಡ ಇಷ್ಟು ದೊಡ್ಡ ಹಗರಣ ನಡೆಯುವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ? ಅವರ ಜೀವನದಲ್ಲಂತೂ ಪ್ರೆಸ್ ಮೀಟ್ ಅನ್ನು ಕರೆದು ಪತ್ರಿಕಾಗೋಷ್ಠಿ ನಡೆಸಿದ ಇತಿಹಾಸವೇ ಇಲ್ಲ, ಅದು ಬಿಡಿ. ಆದರೆ ಹಿಂದೂಗಳ ಅಸ್ಮಿತೆಯ ವಿಚಾರ ಅಂತ ಹೇಳಿಕೊಂಡು ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಇದ್ದುಕೊಂಡು ಅದ ನಂತರದಲ್ಲಿ ಇವರ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿದ ನಂತರ ಇವತ್ತು ಅಯೋಧ್ಯೆ ಏರ್ಪೋರ್ಟ್ ರೋಡಿನಲ್ಲಿ 70 ಕೊಠಡಿಗಳನ್ನು ಹೊಂದಿರತಕ್ಕಂಥ ಹಾಸ್ಟೆಲ್ ಅನ್ನು ಹೊಂದಿದ್ದಾನೆ. ಟೊಯೋಟಾ ಫಾರ್ಚುನರ್ ಕಾರ್ ಇದೆ. ಸರಿಸುಮಾರು 1.5 ಕೋಟಿಗಿಂತ ಹೆಚ್ಚು ಅವನಲ್ಲಿ ಆಸ್ತಿ ಬಂದಿದೆ. ಎಲ್ಲಿಂದ ಬಂತು? ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕಾದ್ರೆ ನನಗೆ ತೀವ್ರವಾಗಿ ಗೊತ್ತಾಗ್ತದೆ. ಇದರಲ್ಲಿ ಟ್ರಸ್ಟಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳುವಂಥದ್ದಲ್ಲ. ನಾನು ಆಗ ತಮ್ಮ ಗಮನಕ್ಕೆ ತಂದೆ, ಸೆಕ್ಯೂರಿಟಿ ರೀಸನ್ಸ್ ಹೇಗಿರ್ಬೋದು. ಯಾಕೆಂತ ಹೇಳಿದ್ರೆ ಸಾಮಾನ್ಯ ದೇವಸ್ಥಾನ ಅಲ್ಲ, ಇಷ್ಟೆಲ್ಲ ವಿವಾದಗಳನ್ನು ಹೊಂದಿದ್ದುಕೊಂಡು ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದಂಥ ಒಂದು ಕ್ಷೇತ್ರ, ಒಂದು ಧಾರ್ಮಿಕ ಬಿಂದು ಕೇಂದ್ರ ಇದ್ದಂಥ ಶ್ರೀರಾಮ ಮಂದಿರದಲ್ಲಿ, ಅಯೋಧ್ಯೆ ರಾಮ ಮಂದಿರದಲ್ಲಿ ಸೆಕ್ಯೂರಿಟಿ ಯಾವ ಲೆವೆಲ್ ಇರಬಹುದು? ಇಷ್ಟೆಲ್ಲ ಸೆಕ್ಯೂರಿಟಿಯನ್ನು ಇದ್ದುಕೊಂಡು ಅದನ್ನು ಒಂದು ಸ್ವಲ್ಪ ನಾವು ಮುಂದಕ್ಕೆ ಹೋದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರಿಗೆ ಇದರ ಉಸ್ತುವಾರಿಯನ್ನು ಕೊಡ್ತಾರೆ. ನಮ್ಮ ದೇಶದ ಅತಿ ದೊಡ್ಡ ಸಹಕಾರಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವರಿಗೆ ಇದರ ಕಂಪ್ಲೀಟ್ ಮುತುವರ್ಜಿಯನ್ನು ವಹಿಸಿಕೊಡ್ತಾರೆ. ಹಣದ ಟ್ರಾನ್ಸಾಕ್ಷನ್ ಬಗ್ಗೆ ನೋಡಲಿಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಟ್ರಸ್ಟಿಗೆ ಕೇಳದೆ, ಟ್ರಸ್ಟ್ ಹತ್ರ ಯಾವುದೇ ವಿಚಾರ ವಿನಿಮಯ ಮಾಡದೆ ಏಕಾಏಕಿಯಾಗಿ ಅಲ್ಲಿನ ಒಂದು ಲೋಕಲ್ ಏಜೆನ್ಸಿ ಅವರಿಗೆ ಹೇಗೆ ಕೊಟ್ಟರು? ಹಣವನ್ನು ಕಲೆಕ್ಷನ್ ಮಾಡಿ ಅದನ್ನು ಬ್ಯಾಂಕಿಗೆ ಹಾಕುವಂಥ ವ್ಯವಸ್ಥೆಯನ್ನು ಏಕಾಏಕಿ ಟ್ರಸ್ಟ್ ಅವರ ಗಮನಕ್ಕೆ ತರದೆ ಕೊಟ್ಟದ್ದು ಹೇಗೆ? ಒಂದು ವೇಳೆ ಟ್ರಸ್ಟ್ ಅವರ ಗಮನಕ್ಕೆ ತಂದಿದ್ರು ಕೂಡ ಟ್ರಸ್ಟ್ ಅವರು ಅದನ್ನು ಏಕಾಏಕಿ ಮೀಟಿಂಗಲ್ಲಿ ಇಡದೆ ರೆಸಲ್ಯೂಷನ್ ಪಾಸ್ ಮಾಡದೆ ಹೇಗೆ ಕೊಟ್ಟರು ಹೇಳಿದ್ರೆ ಏಜೆನ್ಸಿ ಅವರ ಇನ್ವಾಲ್ವ್ಮೆಂಟ್ ಆಯಿತು, ಟ್ರಸ್ಟ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ಗೋಚರಕ್ಕೆ ಬರ್ತಾ ಇದೆ. ಸೊ ಇದನ್ನು ನಾವು ನೋಡಿದಾಗ ನಮ್ಮನ್ನ ಬೇಡಿ BJP ಭಾರತೀಯ ಜನತಾ ಪಾರ್ಟಿಯ ಅಲ್ಲಿಯ ಫಾರ್ಮರ್ MP ಹತ್ರ ಕೇಳುವಾಗ, ಬ್ರಿಜ್ ಭೂಷಣ್ ಅವ್ರ ಕೇಳುವಾಗ ಅವರು ಹೇಳ್ತಾರೆ, ಇದರ ಬಗ್ಗೆ ನಾನು ಹೇಳಿಕೆಯನ್ನು ಕೊಟ್ಟರೆ ನನಗೆ ಫ್ಯೂಚರ್ಗೆ ತೊಂದರೆ ಇದೆ ಅಂತ ಹೇಳುವಂಥದ್ದು. ಇದರಲ್ಲಿ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಇದರ ಇನ್ವಾಲ್ವ್ಮೆಂಟ್ ಎಲ್ಲಿವರೆಗಿದೆ, ಯಾವ ರೀತಿಯಲ್ಲಿ ಆಗಿದೆ ಅಂತ. ಮತ್ತೊಂದು ತಂಗಿಗೆ ಕನ್ಫ್ಯೂಷನ್ ಇರ್ಬೋದು, ಇಷ್ಟೆಲ್ಲ CC ಕ್ಯಾಮರಾ ಇರುವಂಥ ಜಾಗದಲ್ಲಿ, ಇಷ್ಟೆಲ್ಲ ಸೆಕ್ಯೂರಿಟಿ ಇರುವ ಜಾಗದಲ್ಲಿ ಹೇಗೆ ಈ ಕಳ್ಳತನ ಆಯಿತು ಅಂತ ಹೇಳಿ. ಈ ಕಳ್ಳತನ ಹೇಗಾಯಿತು ಅಂತ ಹೇಳಿದ್ರೆ, ಮೊದಲಿಗೆ ಅಲ್ಲಿರ್ತಕ್ಕಂಥ ಟೋಟಲ್ 50 ಜನ ಸಿಬ್ಬಂದಿಗಳು, ಅದರಲ್ಲಿ 14 ಜನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು, 12 ಜನ ಏಜೆನ್ಸಿ ಅವರು, 12 ಜನವನ್ನು ನೇರವಾಗಿ ನೇಮಕಾತಿ ಕೌಂಟಿಂಗ್ ಏಜೆಂಟ್ಗಳಾಗಿ ನೇಮಕಾತಿ ಮಾಡಿರ್ತಾರೆ ಟ್ರಸ್ಟ್ ಅವರು.
ಈ ಏಜೆಂಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿದ್ದಂಥ ಬೆಳ್ಳಿ ಚಿನ್ನದ ಹಣಗಳನ್ನು ಕೊಂಡೋಗಿ ಟಾಯ್ಲೆಟಲ್ಲಿ ಅಡಗಿಸಿರ್ತಾರೆ. ಟಾಯ್ಲೆಟಲ್ಲಿ ಅಡಗಿಸಿಟ್ಟು ಕೆಲಸ ಮುಗಿಸಿ ಹೋಗುವಂಥ ಸಮಯದಲ್ಲಿ ಡಿಸ್ಪೋಸನ್ನು ಬೇರೆ ಬೇರೆ ಅವರು ಪಾಲು ಮಾಡಿ ಅದನ್ನು ಹೊರಗೆ ತರುವಂಥ ಪರಿಸ್ಥಿತಿ ಆಗ್ತದೆ. ಹಾಗಾದರೆ ಅಲ್ಲಿ ಸೆಕ್ಯೂರಿಟಿ ಏಜೆನ್ಸಿಯವರು ಹೊರಗೆ ಆಗಲಿ ಒಳಗೆ ಬರುವಾಗಲಿ ಇವರು ಚೆಕ್ ಮಾಡೋದಿಲ್ವಾ? ಇವರ ಚೆಕಿಂಗ್ ಸೆಕ್ಯೂರಿಟಿ ಸಿಸ್ಟಮ್ ಎಷ್ಟು ವೀಕ್ ಇದೆ ಅಂತ ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವಗುರು ಅಂತ ಮಾತಿಗೆ ಹೇಳುವಂಥ ಈ BJP ಅವ್ರಿಗೆ ನಾನು ಕೇಳಿದ್ದೇನೆ, ಒಂದು ಮಂದಿರವನ್ನು ನಿಮ್ಮಿಂದ ಕಾಪಾಡಲಿಕ್ಕೆ ಆಗಲಿಲ್ಲ, ನೀವು ದೇಶವನ್ನು ಎಷ್ಟರ ಮಟ್ಟಿಗೆ ಕಾಪಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಇವತ್ತು ಜನಸಾಮಾನ್ಯರು ಅರ್ಥ ಮಾಡಬೇಕಾಗ್ತದೆ. ಒಂದು ಎರಡನೇದು ಏನಾಗ್ತದೆ ಅಂತ ಹೇಳಿದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏಜೆಂಟ್ಸ್ಗಳು ಯಾರಿರ್ತಾರ ಅವರು ಬಂದು ಬಂಡಲ್ಗಳನ್ನು ಲೆಕ್ಕ ಮಾಡ್ತಾರೆ. ಉದಾಹರಣೆಗೆ 500 ರೂಪಾಯಿ ಮೌಲ್ಯದ ಬಂಡಲ್ಗಳಿದ್ರೆ 10, 20, 50, 100 ಬಂಡಲ್ಗಳಿದ್ರೆ ಈ ಬಂಡಲ್ಗಳನ್ನು ಮಾತ್ರ ಲೆಕ್ಕ ಮಾಡಿ ಇದನ್ನು ಬ್ಯಾಂಕಿಗೆ ಸಾಗಿಸುವಂಥ ಕೆಲಸವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡ್ತಾರೆ. ಈ ಕೌಂಟಿಂಗ್ ಏಜೆಂಟ್ಗಳು ಏನು ಮಾಡ್ತಾರೆ, ಟ್ರಸ್ಟಿಯ ಮುಖಾಂತರ ನೇರವಾಗಿ ನೇಮಕಗೊಂಡಂಥ ಏಜೆನ್ಸಿಯ ಈ ಕೌಂಟಿಂಗ್ ಏಜೆಂಟ್ಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಶ್ರೀರಾಮ ದೇವಸ್ಥಾನದ ಏನು ಹಗರಣ ಇವತ್ತು ನಡೆದಿದೆ ಅದರ ವಿಚಾರವಾಗಿ ನಮ್ಮ ಮಿತ್ರರಾದಂಥ ಅಭಿಷೇಕ್ ಗುಲಾಲ್ ಅವರು ಬಹಳಷ್ಟು ವಿಶ್ಲೇಷಣೆಯನ್ನು ಮಾಡಿದರು. ನಾನಿವತ್ತು ಕೇಳಲಿಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ, ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮೂರಲ್ಲೂ ಕೂಡ ಮನೆ ಮನೆಗೆ ಇಟ್ಟಿಗೆಯನ್ನು ಇಟ್ಟುಕೊಂಡು ಬಂದು ತುಳಸಿ ಪೂಜೆ ಹತ್ತಿರ ಇಟ್ಟು ₹1, 25 ಪೈಸೆ ಕಾಣಿಕೆಯನ್ನು ತೆಗೆದುಕೊಂಡು ಎಲ್ಲ ಅದರಲ್ಲಿ ರಾಜಕೀಯವನ್ನು ಮಾಡದೆ ಸಮಾನ ಹಿಂದೂಗಳ ಮನೆಗೆ ನೀವುಗಳು ಬಂದಿದ್ದೀರಿ, ಎಲ್ಲರೂ ಕೂಡ ನಾವು ಆದಷ್ಟು ಸಹಕಾರವನ್ನು ಮಾಡಿ ಆ ಇಟ್ಟಿಗೆಯನ್ನು ಕೊಟ್ಟಂತ ವಿಷಯ ಇದೆ. ಆದರೆ ಇವತ್ತು ಕೇವಲ ಒಂದು ಹಿಂದುತ್ವ ಅಂತಕ್ಕಂಥ ಅಯೋಧ್ಯೆಯ ಶ್ರೀರಾಮಚಂದ್ರನ ಹೆಸರನ್ನು ಹೇಳಿಕೊಂಡು ಪ್ರಪ್ರಥಮ ಬಾರಿಗೆ LK ಅದ್ವಾನಿ ಅವರು ಕೂಡ ಈ ರಥಯಾತ್ರೆಯನ್ನು ಮಾಡಿ ಆವತ್ತಿನ ಕಾಲದಲ್ಲಿ 2 ಎಂಟಿ ಸೀಟ್ ಇದ್ದದ್ದು 80 ಸ್ಥಾನಕ್ಕೆ ಏರುವಂತ ಪರಿಸ್ಥಿತಿ ಬಂದಿತ್ತು. ಉದಾಹರಣೆ ಈ ಎಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅಯೋಧ್ಯೆಯ ಶ್ರೀರಾಮಚಂದ್ರ. ಶ್ರೀರಾಮನ ಮೇಲೆ ಭಕ್ತಿ ಇಲ್ಲದ ಯಾವ ಹಿಂದೂ ಕೂಡ ಇಲ್ಲ. ರಾಜಕೀಯದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಹಿಂದೂಗಳು ಇರಬಹುದು, ಹಾಗೆ ಅಂತ ಹೇಳಿಕೊಂಡು ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದವರೆಲ್ಲ ಹಿಂದೂಗಳು ಅಲ್ಲ ಅಂತ ಹೇಳುವಂಥದ್ದನ್ನು ತಾವುಗಳು ಈ ಸಮಾಜದಲ್ಲಿ ಬಿಂಬಿಸಿದ್ರೆ ಬಿಟ್ಟರೆ ಯಾರೂ ಕೂಡ ಧರ್ಮವನ್ನ ದ್ವೇಷಿಸುವವರಿಲ್ಲ. ಇವತ್ತು ನಾನು ಕೇಳ್ತಾ ಇರುವುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಹಿಂದುತ್ವದ ಬಗ್ಗೆ ಮಾತನಾಡುವವರು, ಭಾಷಣ ಮಾಡುವವರು MP ಗಳಿದ್ರು, ನಾಯಕರಿದ್ದಾರೆ, ಇನ್ನೊಬ್ಬರಿದ್ದಾರೆ ಬಹಳಷ್ಟು ಹಿರಿಯ ಮುತ್ಸದ್ದಿ. ಯಾವಾಗ ನೋಡಿದ್ರು ಹಿಂದುತ್ವ ಮಾತನಾಡತಕ್ಕಂಥ ಕಲ್ಲಡ್ಕ ಪ್ರಭಾಕರ ಭಟ್ರೆ, ನೀವು ಇವತ್ತು ಇಲ್ಲಿ ಹೋಗಿದ್ದೀರಿ. ಕಲ್ಲಡ್ಕ ಪ್ರಭಾಕರ ಭಟ್ರೆ RSS ನ ಭಾರಿ ದೊಡ್ಡ ಜನ ಅಂತೇಳಿ ಹೆಸರನ್ನು ಗಿಟ್ಟಿಸಿಕೊಂಡು ಯಾವುದೇ ವಿಚಾರದಲ್ಲಿ ಹಿಂದುತ್ವ ಬಂದಾಗ ಮಾತನಾಡ್ತಿರಲ್ಲ. ಶ್ರೀರಾಮನ ದೇವಸ್ಥಾನ, ಅಯೋಧ್ಯೆ ದೇವಸ್ಥಾನ ಬಿಡಿ, ಎಲ್ಲಿಯಾದ್ರೂ ಒಂದು ಕೊರಗಜ್ಜನ ಗುಡಿಯ ವಿಚಾರ ಬಂದಾಗಲೂ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿಂದೂಗಳು ಬಂದು ಸೇರಿಕೊಂಡು ಪ್ರತಿಭಟನೆ ಅಥವಾ ಖಂಡನೆಯನ್ನು ಮಾಡ್ತಿರಲ್ಲ. ನಿಮಗೆ ಇವತ್ತು ನಾಚಿಕೆ ಆಗುವುದಿಲ್ವಾ? ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಿದೆ ಅಂತ ಹೇಳಿದ್ರೆ ಶ್ರೀರಾಮನ ಹೆಸರಿಂದ ಅನ್ನುವಂಥದ್ದನ್ನು ಎಲ್ಲರೂ ಸಮಾಜದವರಿಗೆ ಗೊತ್ತು. ಇವತ್ತು ಅಂತ ದೇವಸ್ಥಾನದಲ್ಲಿ ಟ್ರಸ್ಟಿಗಳ ಮುಖಾಂತರ, ಅದೇನು ಕಾಂಗ್ರೆಸ್ ಸರ್ಕಾರ ಮಾಡಿದ ಟ್ರಸ್ಟ್ಯ, ಮನಮೋಹನ್ ಸಿಂಗ್ ಇದ್ದಾಗ ಆದಂತ ಟ್ರಸ್ಟ್ಯ, ಇದನ್ನೆಲ್ಲವನ್ನು ಮಾಡಿದ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು. ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗಲೇ ನಮ್ಮ ವಿರೋಧ ಅವತ್ತಿತ್ತು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ದೇವಸ್ಥಾನದ ಬ್ರಹ್ಮಕಲಶ ಆಗಬೇಕು ಅಂತ ಆದಾಗ ಅದಕ್ಕೆ ಅದರದ್ದೇ ಆದಂತ ಕೆಲವೊಂದು ವೈದಿಕ ವಿಧಿ ನಿಯಮಗಳು ಇರುತ್ತವೆ. ಇದು ಯಾವುದನ್ನು ಬಿಟ್ಟು ಗಾಲಿಗೆ ತೂರಿ ಕೇವಲ ಬಂದು ಈ ದೇಶದ ಪ್ರಧಾನಿ ಅಂತ ಹೇಳಿಕೊಂಡು ಯಾವುದೋ ಒಂದು ಬಟ್ಟೆಯನ್ನು ಹಾಕಿಕೊಂಡು ಆ ಒಂದು ಕ್ರಮವನ್ನೇ ಬಿಟ್ಟು ಬ್ರಹ್ಮಕಲಶವನ್ನು ಮಾಡಿದ್ದೆ ಅವತ್ತು. ಅದೊಂದು ಇವತ್ತಿನ ಎಲ್ಲ ಇದಕ್ಕೆ ಕಾರಣ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಹಾಗಾಗಿ ಚಂಪತ್ ರಾಯ್ ಇರಲಿ ಅಥವಾ ಮಿಶ್ರಾ ಇರಲಿ ಅಥವಾ ಇನ್ನಿತರ ಯಾರೇ ಇರಲಿ, ಇದು ಕೇವಲ 7.5 ಕೋಟಿ ಹಗರಣ ಅಲ್ಲ. ಇದು ಕೇವಲ ಉಂಡಿಯಲ್ಲಿ ಬಂದಂತ ಹಣದ ಲೆಕ್ಕಾಚಾರ. ಇಡೀ 25-26ನೇ ಮೊನ್ನೆ ಏಪ್ರಿಲ್ನವರೆಗೆ ಹೆಚ್ಚು ಎಲ್ಲಿಯಾದ್ರೂ ಭಕ್ತರು ಬಂದಿದ್ದಾರೆ ಅಂತ ಹೇಳಿದ್ರೆ ಸುಮಾರು 7.5 ಕೋಟಿ ಭಕ್ತರು ಅಯೋಧ್ಯೆ ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆದರೆ ಅಲ್ಲಿ ಆದಂತಹ ಕಲೆಕ್ಷನ್ ಎಷ್ಟು, ಕಾಣಿಕೆ ಎಷ್ಟು ಅಂತ ಹೇಳಿದ್ರೆ 231 ಕೋಟಿ ಮಾತ್ರ. ಅಲ್ಲಿ ತಿರುಪತಿಯಲ್ಲಿ 4,80,00,000 ಜನ ಬಂದಾಗ 626 ಕೋಟಿ ರೂಪಾಯಲ್ಲಿ ಕಲೆಕ್ಷನ್ ಆಗಿದೆ ಅಂದ್ರೆ ಕಾಣಿಕೆ ಬಿದ್ದಿದೆ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರಾಸರಿ ಎಷ್ಟು ಉಂಡಿಯ ಹಣವನ್ನು ಇವರು ತಿಂದಿದ್ದಾರೆ ಅಂತೇಳಿ. ಮತ್ತೊಂದು ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ಆಶ್ಚರ್ಯ ಅಂತ ಹೇಳಿದ್ರೆ, ಇದರಲ್ಲಿ ಅವತ್ತು ದೇವಸ್ಥಾನ ನಿರ್ಮಾಣ ಆದಾಗಂತ ಸಂದರ್ಭದಿಂದ ಇಷ್ಟರವರೆಗೆ ಆಗಿರತಕ್ಕಂತ ದೇಣಿಗೆ ಎಷ್ಟು ಅನ್ನೋದರ ಲೆಕ್ಕವನ್ನು ಇಷ್ಟವರೆಗೆ ಕೊಟ್ಟಿಲ್ಲ. ನಾವು ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೇವೆ, ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ವಿನಂತಿ ಇಷ್ಟೇ, ಯಾವ ಹಿಂದೂಗಳ ಕಾಣಿಕೆ ಇರಬಹುದು ಅಥವಾ ಅನ್ಯ ಧರ್ಮದವರ ಕಾಣಿಕೆ ಇರಬಹುದು, ಏನೇ ಇರಬಹುದು, ಈ ಎಲ್ಲ ಟ್ರಸ್ಟಿನವರನ್ನ ಬಂಧಿಸಿ ಕಾನೂನಿನ ಪ್ರಕಾರ ಸರಿಯಾದ ತನಿಖೆಯನ್ನ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಮಾಡಿ ಕೊಡಬೇಕು ಅನ್ನುವಂಥದ್ದು ನಾನು ಕೇಳುವಂಥದ್ದು. ಮತ್ತೊಂದು ಆಶ್ಚರ್ಯ ಏನು ಅಂತ ಹೇಳಿದ್ರೆ, ನಮಗೆ ಬುಲ್ಡೋಸರ್ಗೆ ಹೆದರುವುದಿಲ್ಲ ಇವತ್ತು.
ಅಲ್ಲಿರುವುದು ಬುಲ್ಡೋಸರ್ ಸರ್ಕಾರ. ಏನೇ ಇದ್ರು ಬುಲ್ಡೋಸರ್ ಬುಲ್ಡೋಸರ್ ಅಂತ ಹೇಳುವಂತಹ ಯೋಗಿ ಆದಿತ್ಯನಾಥ್ ಅವರು ಇವತ್ತು ಎಲ್ಲಿದ್ದಾರೆ?